ಈ ನಿಟ್ಟಲ್ಲಿ ಅತ್ಯಂತ ಜರೂರಾಗಿ ಕಂದಾಯ ಇಲಾಖೆ ಸಚಿವರಾಗಬಹುದು, ಈ ಭಾಗದ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಕಂದಾಯ ಇಲಾಖೆ ನೌಕರರ ಬಗ್ಗೆ ಕಣ್ತೆರೆದವರು ಮೂಲಭೂತ ಸೌಲಭ್ಯಗಳನ್ನು ಬಗೆಹರಿಸಬೇಕು ಅಂತ ಈ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕಂದಾಯ ಇಲಾಖೆಯ ಒಂದು ನೌಕರರ ಸಂಘ ಮನವಿಯನ್ನು ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು ಸಿದ್ದರಾಜ್ ಅವರು ಬಂದಿದ್ದಾರೆ, ಅವರು ಮಾತಾಡಬೇಕು. ಈಗ ನಾವು ರಾಜ್ಯಾದ್ಯಂತ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಮೊದಲನೇ ಬಾರಿಗೆ ಮೊದಲಂತಲೇ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಬರೀ ಕೇವಲ ಆಶ್ವಾಸನೆಗಳ ಮುಖೇನ ಮಾತ್ರ ಬರೀ ಕಾಗದ ಪತ್ರ ಮುಖೇನ ಆಶ್ವಾಸನೆ ಕೊಟ್ಟರು, ಯಾವುದೊಂದನ್ನು ಕಾರ್ಯಗತ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಬೇಸತ್ತು ನಮ್ಮ ಕೇಂದ್ರ ಸಂಘದ ಗ್ರಾಮಾಡಳಿತ ಅಧಿಕಾರಿಗಳ ಆದೇಶದಂತೆ ಇದನ್ನು 2ನೇ ಹಂತದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಂದಾಯ ಇಲಾಖೆ ಸಂಪೂರ್ಣ ಬೆಂಬಲ ಇದೆ. ಅವರು ಏನು ಕೇಳ್ತಾ ಇಲ್ಲ, ನಾವು ಕಂದಾಯ ಇಲಾಖೆ ನಾವು ಈಡೇರಿಸಿದ ಬೇಡಿಕೆಗಳಿಗೆ ನಾವು ಕೇಳ್ತಾ ಇಲ್ಲ. ನಮಗೆ ಮೂಲಭೂತ ಸೌಕರ್ಯ ಕೊಡಿ ಒಂದು ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ಮೂಲಭೂತ ಸೌಕರ್ಯ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇಂಟರ್ನೆಟ್ಟು, ಮೊಬೈಲು, ಟ್ಯಾಬ್ ಎಲ್ಲ ಬೇಕೇ ಬೇಕು. ನಿಮಗೂ ಗೊತ್ತಿದೆ. ನಾವು 20 ಆಫ್ ಮಾಡ್ತಾ ಇದ್ದೀವಿ. ಆಫ್ ಮಾಡೋಕ್ಕೂ ನಮ್ಮ ಟೆಕ್ನಿಕಲ್ ಸಮಸ್ಯೆ ಇದೇ ಇರುತ್ತೆ. ಅದನ್ನು ಬೇಗ ನೆರವೇರಿಸ್ಕೊಡ್ಬೇಕು. ಮತ್ತು ಸೇವಾ ವಿಷಯ ಸಂಬಂಧಪಟ್ಟಂಗೆ ಈಗ ಅಂತರ್ಜಿಲ್ಲಾ ವರ್ಗಾವಣೆ ನಮಗೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತೆ ಅದು ಪುನಃಸ್ಥಾಪನೆ ಮಾಡಬೇಕು. ಹಾಗೆ ನಮ್ಮ ಪದೋನ್ನತಿ ವಿಷಯ, ಕೆಲವರು ವಿಲೇಜ್ ಅಕೌಂಟ್ ಆಗಿ ರಿಟೈರ್ಡ್ ಆಗ್ತಾರೆ. 19 ವರ್ಷ 20 ವರ್ಷ ಸರ್ವಿಸ್ ಮಾಡಿದ್ದೀವಿ, ಅವ್ರಿಗೆ ಯಾವುದೇ ರೀತಿಯ ಪದೋನ್ನತಿ ಕೊಡಲಿಲ್ಲ. ಅದು ಕೂಡ ಆಗಬೇಕಾಗಿದೆ. ನಮ್ಮ KCS ಏನಿದೆ ಮತ್ತು ನಮ್ಮ ನೌಕರ ಮನವಿ ಏನಿದೆ ಅದನ್ನು ಮಾತ್ರ ಕೂಡ ಕೇಳ್ತಾ ಇದ್ದೀವಿ ಹೊರತು ನಾವು ಬೇರೆ ಸರ್ಕಾರಕ್ಕೆ ದುಬಾರಿ ಆಗುವಂಥದ್ದಾಗಲಿ ಅಥವಾ ಯಾವುದೇ ಮಾಡಬಾರ್ದ ಬೇಡಿಕೆ ನಾವೇನು ಕೇಳ್ತಾ ಇಲ್ಲ. ಇಷ್ಟು ಹೇಳ್ತಾ ನಮ್ಮ ಕಂದಾಯ ಇಲಾಖೆ ಸಂಬಳ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಇದೇ ಇದೆ. ನಾವು ಕೂಡ ಅವ್ರ ಜೊತೆ ಕೈಗೂಡಿಸ್ತಿದ್ದೀವಿ. ಈಗಾಗಲೇ ನಾವು ಕೂಡ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಅಂದರೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿನ ಯಾವುದೇ ಸಂಯೋಜನೆ ಆಗಲಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಕೂಡ ಕಂದಾಯ ಇಲಾಖೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಸಂಪೂರ್ಣ ಬೆಂಬಲ ಸೂಚನೆ ಮಾಡ್ತಾ ಇದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ಅವ್ರ ಜೊತೆ ನಿಂತಿದ್ದೇವೆ. ನಾವು ಕೂಡ ಅಧಿಕಾರಿಗಳ ಸಂಘದ್ದು ಒಂದು ಮುಷ್ಕರವನ್ನು ಈಗ ಒಂದು 3 ತಿಂಗಳಿಂದ ನಾವು ಮುಷ್ಕರ ಹಮ್ಮಿಕೊಂಡಿದ್ವಿ. ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಹೇಳಿ ಯಾವುದೇ ಸೌಲಭ್ಯನೂ ಒದಗಿಸ್ದೇ ಇದ್ದರಿಂದ ಇವತ್ತು ನಮ್ಮ ಪುನಃ 10ನೇ ತಾರೀಕಿನಿಂದ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ನಮಗೆ ಮೇನು ಮೂಲಭೂತ ಸೌಕರ್ಯಗಳ ವಿಷಯವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮುಷ್ಕರಕ್ಕೆ ನಮ್ಮ ಟಿ ನರಸೀಪುರ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶಿವಶಂಕರ್ ಮೂರ್ತಿ ಸರ್ ಬಂದಿದ್ದಾರೆ ಮತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಶ್ರೀಯುತ ನಾಗೇಶ್ ಸರ್ ಅವರು ಬಂದಿದ್ದಾರೆ. ಇವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಈ ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ನಮಗೆ ಏನು ಮೂಲಭೂತ ಸೌಕರ್ಯಗಳು ಮೇನ್ ಇಂಪಾರ್ಟೆಂಟು. ನಮಗೆ ಯಾವುದೇ ರೀತಿ ಕಚೇರಿಯಲ್ಲಿ ಕೂರೋದಕ್ಕೆ ಗ್ರಾಮಗಳಲ್ಲಿ ವೃತ್ತಗಳಲ್ಲಿ ಒಂದು ಕಚೇರಿ ಇಲ್ಲ, ಒಂದು ಟೇಬಲ್ ಇಲ್ಲ, ಒಂದೇನಿಲ್ಲ. ಕೆಲಸ ಕೇಳ್ತಾರೆ, ಯಾವುದೇ ಟ್ಯಾಬ್ ಆಗಲಿ ಒಂದು ತಾಂತ್ರಿಕ ಒಂದು ಯಾವುದೇ ರೀತಿ ಸೌಲಭ್ಯ, ಲ್ಯಾಪ್ಟಾಪ್ ಆಗಲಿ ಸ್ಕ್ಯಾನರ್ ಆಗಲಿ ಏನೂ ಕೊಡ್ದೇನೆ ನಮಗೆ ಕೆಲಸ ಕೇಳಿದ್ರೆ ನಾವು ಎಲ್ಲಿ ಕೆಲಸ ಮಾಡಬೇಕು ಅಂತ ಮೈಸೂರು ಗ್ರಾಮಾಡಳಿತ ಅಧಿಕಾರಿಗಳ ಜಿಲ್ಲಾ ಅಧ್ಯಕ್ಷರು ನಾನು ಮಾತಾಡೋದು. ಏನು ನಾವು ಯಾಕೆ ಇವತ್ತು ಈ ಟಿ ನರಸೀಪುರದಲ್ಲಿ ಮುಷ್ಕರ ನಡೀತಾ ಇದೆ, ನಾವಿಲ್ಲಿಗೆ ಬಂದಿದ್ದೀವಿ ಏನಕ್ಕೆ ಅಂತಂದರೆ 2ನೇ ಹಂತದ ಮುಷ್ಕರಕ್ಕೆ ನಾವು ಕಾಲಿಟ್ಟಿದ್ದೀವಿ. ಏನಕ್ಕೆ 2ನೇ ಹಂತದ ಮುಷ್ಕರ ಕಾಲಿಟ್ಟಿದ್ದೀವಿ ಅಂದರೆ ಮೊದಲನೇ ಹಂತದಲ್ಲಿ ನಾವು ಮುಷ್ಕರ ಮಾಡಿ ಯಶಸ್ವಿಯಾಗಿ ಮುಷ್ಕರ ಮಾಡಿರ್ತೀವಿ. ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮನ್ನು ಕರೆದು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಭರವಸೆ ಕೊಟ್ಟಂಥದ್ರಲ್ಲಿ ನಾವು ಇಲ್ಲಿ ತನಕನೂ ಸಹ ಕಾದಿದ್ದೀವಿ. ಹಲವಾರು ತಿಂಗಳು ಕಾದಿದ್ದೀವಿ, ಒಂದು 3 ರಿಂದ 4 ತಿಂಗಳ ತನಕ ಕಾದಿದ್ದೀವಿ. ಆದರೂ ಸಹ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಹಾಗಾಗಿ ನಾವು 2ನೇ ಹಂತದ ಮುಷ್ಕರ ಮಾಡೋಣ ಅಂತೇಳಿ ಇವತ್ತು 2ನೇ ದಿನದ ಮುಷ್ಕರಕ್ಕೆ ಕಾಲಿಟ್ಟಿದ್ದೀವಿ. ಇದು ಟಿ ನರಸೀಪುರದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ, ಆದರೆ ಇಡೀ ರಾಜ್ಯಾದ್ಯಂತ 4ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಇವತ್ತು ಈ ಮುಷ್ಕರಕ್ಕೆ. ಏನಕ್ಕೆ ಅಂತಂದರೆ ನಮ್ಮ ಬೇಡಿಕೆಗಳು ನಾವು ಏನಂತ ಸರ್ಕಾರಕ್ಕೆ ಅಂತ ದೊಡ್ಡ ಬೇಡಿಕೆಗಳನ್ನ ನಾವೇನು ಇಟ್ಟಿಲ್ಲ. ಏನು ಅಂತಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಕಚೇರಿನೇ ಇಲ್ಲ. ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋವಂಥ ಅಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಕಚೇರಿಗಳಿದೆ. ನಮಗೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಜೊತೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ನಮ್ಮದು ಅಂತ ಒಂದು ಕಚೇರಿ ಸಹ ಇಲ್ಲ. ನಾವು ಬೀದಿಯಲ್ಲಿ ಕೂತು ಕೆಲಸ ಮಾಡೋ ಅಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಹಾಗಾಗಿ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಏನಂತೇಳಿ ಅಂದರೆ ನಮಗೆ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಾದಂಥ ಕಚೇರಿ ಕೊಡಬೇಕು, ನಮಗೆ ಜೊತೆಗೆ ನಮಗೆ ಇಂಟರ್ನೆಟ್ ಸೌಲಭ್ಯ ಕೊಡಬೇಕು, ಲ್ಯಾಪ್ಟಾಪ್ ಕೊಡಬೇಕು. ನೀವು ಆನ್ಲೈನಲ್ಲಿ ಕೆಲಸ ಮಾಡಿ ಅಂತ ಪ್ರತಿಯೊಂದು ಇವತ್ತು ಯಾವುದೂ ಆಫ್ಲೈನ್ ಇಲ್ಲ, ಎಲ್ಲ ಆನ್ಲೈನಲ್ಲಿ ಕೆಲಸ ಮಾಡೋಂಥ ವ್ಯವಸ್ಥೆ ಜಾರಿಯಾಗಿದೆ. ರಾಜ್ಯಾದ್ಯಂತ ಆನ್ಲೈನಲ್ಲಿ ಕೆಲಸ ಮಾಡುವಾಗ ನಾವು ಯಾವುದ್ರಲ್ಲಿ ಮಾಡೋಣ? ನಮ್ಮ ಮೊಬೈಲಲ್ಲಿ
ಕಡಿಮೆ ಅಂದರೂ ಸುಮಾರು ಒಂದು 20 ಅಪ್ಲಿಕೇಶನ್ಸ್ ಇದೆ. ಅಷ್ಟು ಅಪ್ಲಿಕೇಶನ್ಸ್ ವರ್ಕ್ ಮಾಡಬೇಕು ಅಂತಂದಾಗ ಲ್ಯಾಪ್ಟಾಪ್ ಬೇಕು ನಮಗೆ, ಅಥವಾ ಟ್ಯಾಬ್ ಕೊಡಬೇಕು. ಸರ್ಕಾರಕ್ಕೆ ನಾವು ಹಲವು ಬಾರಿ ಬೇಡಿಕೆ ಇಟ್ಟಿದ್ದೀವಿ, ಕೊಡ್ತೀವಿ ಅಂತ ಇದ್ದಾರೆ ಹೊರತು ಇದುವರೆಗೂ ನಮಗೆ ಕೊಡುವಂಥ ವ್ಯವಸ್ಥೆ ಆಗಿಲ್ಲ. ಹಾಗೆ ನಮ್ಮದು ಸರ್ವಿಸ್ ಮ್ಯಾಟ್ರ್ಗಳು ಸಾಕಷ್ಟಿವೆ. ನಾವು ಇವತ್ತು ಇಲ್ಲಿ ನಮ್ಮ ನೌಕರರಲ್ಲಿ ಒಂದು 50% ಹೊರಗಡೆ ಜಿಲ್ಲೆಯಲ್ಲಿ ಕೆಲಸ ಅಂದರೆ ಹೊರಗಡೆ ಜಿಲ್ಲೆಯವರು ಇಲ್ಲಿಗೆ ಅಪಾಯಿಂಟ್ ಆಗಿದ್ದಾರೆ. ಅಂತರ್ಜಿಲ್ಲಾ ವರ್ಗಾವಣೆಯನ್ನು ತೆಗೆದುಹಾಕಿದ್ದಾರೆ, ರೂಲ್ 6 ತೆಗೆದುಹಾಕಿದ್ದಾರೆ. ಈಗ ಮತ್ತೆ ನಾವು ತವರು ಜಿಲ್ಲೆಗೆ ಹೋಗಬೇಕು ಅಂದರೆ ನಮಗೆ ಅವಕಾಶ ಇಲ್ಲ. ಈಗ ನಾನು ಎಲ್ಲೋ ಮಂಡ್ಯ ಜಿಲ್ಲೆನೋ ಅಥವಾ ಬಿಜಾಪುರನೋ ಉತ್ತರ ಕರ್ನಾಟಕದಿಂದ ನಾನು ಬಂದಿರ್ತೀನಿ ಇಲ್ಲಿಗೆ. ಸರ್ವಿಸ್ ಎಷ್ಟು ವರ್ಷ ಮಾಡೋಣ, ರಿಟೈರ್ಡ್ ಆಗೋ ತನಕ ಇಲ್ಲೇ ಸರ್ವಿಸ್ ಮಾಡೋಕ್ಕಾಗಲ್ಲ. ನಾನು ಮೈಸೂರು ಜಿಲ್ಲೆಯಲ್ಲೇ ಮಾಡಿ ನಾನು ಇರೋಕ್ಕಾಗಲ್ಲ. ನಾನು ಹೊರಗಡೆ ನನ್ನ ಮಾತೃ ಜಿಲ್ಲೆಗೆ ಹೋಗಬೇಕು ಅಂದಾಗ, ನನ್ನ ತವರು ಜಿಲ್ಲೆಗೆ ಹೋಗಬೇಕು ಅಂದಾಗ ಹೋಗೋಕ್ಕೆ ಅವಕಾಶ ಇತ್ತು ಹಿಂದೆ, ಅದನ್ನು ತೆಗೆದುಹಾಕಿದ್ದಾರೆ. ಹಾಗಾಗಿ ಆ ಥರದ್ದೆಲ್ಲ ಏನು ಸಮಸ್ಯೆ ಸರ್ವಿಸ್ ಮ್ಯಾಟರ್ಸ್ಗಳಿದೆ ಅಂಥದ್ದನ್ನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಅದನ್ನು ಈಡೇರಿಸ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮುಷ್ಕರ ಮಾಡೋದ್ರ ಮೂಲಕ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಈಗ ನಾವೇನು ಮಾಡ್ತಾ ಇದ್ದೀವಿ, ಯಾವುದೇ ಥರ ನಾವು ಪ್ರತಿಭಟನೆ ಅಂತಂದರೆ ನಾವು ಯಾವುದೇ ಥರ ಘರ್ಷಣೆ ಇನ್ನೊಂದು ಏನೂ ಮಾಡ್ಕೊಳಕ್ಕೆ ಹೋಗಲ್ಲ. ಮೌನ ಪ್ರತಿಭಟನೆ ಅಂತ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ನಾವು ಎಲ್ಲಿ ತನಕ ನಮ್ಮ ಮುಷ್ಕರನ ಈಡೇರಿಸಲ್ಲ ಸರ್ಕಾರ, ಅಲ್ಲಿ ತನಕನೂ ಸಹ ನಾವು ಮುಷ್ಕರನ ಮಾಡ್ತಾನೆ ಇರ್ತೀವಿ. ನಮ್ಮ ಬೇಡಿಕೆ ಈಡೇರೋ ತನಕನೂ ಸಹ ನಾವು ಈ ಮುಷ್ಕರನ ಕಂಟಿನ್ಯೂ ಮಾಡ್ತೀವಿ. ಅನಿರ್ದಿಷ್ಟಾವಧಿ ಮುಷ್ಕರ ಅಂತೇಳಿ ಈಗಾಗಲೇ 1 ತಿಂಗಳ ಕಾಲ ರಜೆ ಹಾಕಿದ್ವಿ. ಆದರೂ ಸಹ ಇಲ್ಲಿ ತನಕ ಸರ್ಕಾರದ ವತಿಯಿಂದ ನಮಗೆ ಕರೆದು ಮಾತಾಡೋ ಅಂಥ ಬೆಳವಣಿಗೆಗಳು ಇದುವರೆಗೂ ನಡೆದಿಲ್ಲ. ಮುಂದೆ ದಿನಗಳಲ್ಲಿ ನಡೆಯಬಹುದು ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಅಂದರೆ ನಾವು ಕರ್ತವ್ಯ ಮಾಡೋ ಜಾಗದಲ್ಲೇ ಕೂತು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ಕೆಲಸಗಳನ್ನ ನಾವು ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋ ಮೂಲಕ, ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸುವ ಮೂಲಕ ನಾವು ಇವತ್ತು ತಾಲೂಕು ಕಚೇರಿ, ಇಡೀ ರಾಜ್ಯಾದ್ಯಂತ ತಾಲೂಕು ಕಚೇರಿ ಎದುರಿಗೆ ಕೂತು ಪ್ರತಿಭಟನೆನ ನಾವು ಮುಷ್ಕರ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾ ಇದ್ದೀವಿ. ಏನು ಕಂದಾಯ ಇಲಾಖೆಯ ನೌಕರರ ಒಂದು ಬೇಡಿಕೆಗಳಿದೆ, ಅದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ ಈಗ ಆಲ್ರೆಡಿ ಈ ಹಿಂದೆನೂ ಕೂಡ ಕಂದಾಯ ಇಲಾಖೆ ನೌಕರರು ಮುಷ್ಕರ ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಕಂಡುಬಿಡ್ತೇ ಇರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 2ನೇ ಬಾರಿ ಅನಿರ್ದಿಷ್ಟಾವಧಿಯವರೆಗೂ ಕೂಡ ಮುಷ್ಕರವನ್ನು ಮಾಡಲೇಬೇಕು. ಯಾಕೆಂದರೆ ನೌಕರರ ಬಹುಮುಖ್ಯವಾಗಿರ್ತಕ್ಕಂತಹ ಮೂಲಭೂತ ಸೌಲಭ್ಯನೇ ಕೊಡದೇ ಇದ್ದಂಥ ಪಕ್ಷದಲ್ಲಿ ಯಾವುದೇ ಒಬ್ಬ ನೌಕರ ಆಗಿರ್ಬೋದು, ಆ ನೌಕರ ತನ್ನ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಭಾಳ ಕಷ್ಟ. ಆ ನಿಟ್ಟಲ್ಲಿ ಇವರಿಗೆ 21 ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ಕೂಡ ಕಂಪ್ಯೂಟರ್ ಹಾದಿಯಲ್ಲೇ ಮಾಡಬೇಕು. ಆದರೆ ಸೌಲಭ್ಯಗಳಿಲ್ಲ. ತಮ್ಮ ಸ್ವಂತ ಮೊಬೈಲ್ಗಳ ಮೂಲಕ, ಲ್ಯಾಪ್ಟಾಪ್ಗಳ ಮೂಲಕ ಮಾಡ್ತಕ್ಕಂಥದ್ದು, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ವೈಫೈ ಹಣವನ್ನು ಕೂಡ ಅವರ ವೈಯಕ್ತಿಕ ಪ್ಯಾಕೆಟ್ ಮನಿಯಿಂದ ಆಗ್ತಕ್ಕಂಥದ್ದು, ಇದಂತ ಭಾಳ ದುಃಖಕರ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇದರ ಜೊತೆಗೆ ಅತಿವೃಷ್ಟಿಯಾಗಿರಲಿ, ಅನಾವೃಷ್ಟಿಯಾಗಿರಲಿ, ಅನೇಕ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಗೆ ವಿಲೇಜ್ ಅಕೌಂಟೆಂಟ್ ಅವರು, ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಸಮೂಹ ಇಲ್ಲ ಅಂದರೆ ಯಾವುದೇ ಕೆಲಸನೂ ಕೂಡ ಆಗಲ್ಲ, ಎಲ್ಲವೂ ಕೂಡ ಸ್ಥಗಿತ ಆಗ್ತದೆ. ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕೆಲವು ಹೋರಾಟಗಳ ನಿಮಿತ್ತ ನಮಗೆ ಮೆಮೊರಂಡಮ್ ಕೊಟ್ಟಿದ್ದಾರೆ. ಈ ಮೆಮೊರಂಡಮ್ನ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಕೆಲಸ ಮಾಡ್ತೀನಿ. ಮತ್ತು ಸಂಘದ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ. ಅವ್ರ ಹೋರಾಟಕ್ಕೆ ನಾನು ಸದಾ ಜೊತೆಲಿಡ್ತೀನಿ.